ನಟಿ ರನ್ಯಾ ರಾವ್ ಗೋಲ್ಡ್ ಕಹಾನಿ ಮುಗಿಯುವ ಲಕ್ಷಣವೇ ಕಂಡು ಬರ್ತಾ ಇಲ್ಲ. ಹೊಸ ಹೊಸ ಮಜಲುಗಳನ್ನ ಹೊಸ ತಿರುವನ್ನ ಪಡೆದುಕೊಳ್ತಾ ಇದೆ. ದುಬೈ ಟು ಬೆಂಗಳೂರು ಮಾಸ್ಟರ್ ಪ್ಲಾನ್ ಅನ್ನ ಮಾಡಿಕೊಂಡಿದ್ರು. ಗೋಲ್ಡ್ ಡೀಲ್ ಮಾನಿಟರ್ ಮಾಡ್ತಿದ್ದಾದ್ರು ಯಾರು ಅನ್ನೋದು ಮಗದೊಂದು ಪ್ರಶ್ನೆ. ಜಸ್ಟ್ ನಟಿ ರನ್ಯಾ ರಾವ್ ಇಲ್ಲಿ ಕೊರಿಯರ್ ಕೆಲಸ ಮಾಡ್ತಾ ಇದ್ಲಾ ಅನ್ನುವಂಥ ಪ್ರಶ್ನೆ ಉದ್ಭವಿಸುತ್ತೆ. ಹಾಗಾದ್ರೆ ಆತನ ಕೈಗೊಂಬೆಯಾಗಿ ನಟಿ ರನ್ಯಾ ರಾವ್ ಕೆಲಸ ಮಾಡ್ತಿದ್ಲಾ? ಆತ ಯಾರು ಹೇಳಿದಂತೆ ಗೋಲ್ಡನ್ನ ಆಕೆ ತೆಗೆದುಕೊಂಡು ಬಂದಿದ್ದು? ಆತನ ಡೈರೆಕ್ಷನ್, ಇವಳ ಆಕ್ಟಿಂಗ್, ಜೊತೆಗೆ ಕೋಟಿ ಕಲೆಕ್ಷನ್. ಸ್ಮಗ್ಲಿಂಗ್ ಕೇಸ್ನಲ್ಲಿ ಆತನೇ ಮಾಸ್ಟರ್ ಮೈಂಡ್. ಹಣದ ಆಸೆಯನ್ನ ತೋರಿಸಿ ಹಾಗಾದ್ರೆ ನಟಿ ರನ್ಯಾ ರಾವ್ ಈಕೆಯನ್ನ ಆತ ಕಂಟ್ರೋಲ್ ಮಾಡ್ತಾ ಇದ್ನ. ಎಸ್, ಆತನೇ ತರುಣ್ ರಾಜ್. ರನ್ಯಾ ರಾವ್ಳನ್ನ ಸಂಪೂರ್ಣ ಹಾಗಾದ್ರೆ ತರುಣ್ ರಾವ್ ಮಾನಿಟರ್ ಮಾಡ್ತಾ ಇದ್ನ. ಮುಂಚೆಯೇ ದುಬೈನಲ್ಲಿ ಗೋಲ್ಡ್ ತಂದು ಕೊಡುವ ಜಾಗವನ್ನ ಆತ ಫಿಕ್ಸ್ ಮಾಡಿದ್ದ ಅಂತ ಹೇಳಲಾಗ್ತಾ ಇದೆ. ಸಿನಿಮಾ ರೀತಿಯಲ್ಲಿ ದುಬೈ ಟ್ರಿಪ್ ಅನ್ನ ಈ ತರುಣ್ ರಾಜ್ ಪ್ಲಾನ್ ಮಾಡಿದ್ದ ಅಂತ ಹೇಳಲಾಗ್ತಾ ಇದೆ. ಜಸ್ಟ್ ಇಲ್ಲಿ ರನ್ಯಾ ರಾವ್ ಪಾನ್ ತರ ಅಥವಾ ಕೊರಿಯರ್ ವುಮನ್ ತರ ಕೆಲಸ ಮಾಡಿದ ಹಾಗೆ ಕಂಡು ಬರ್ತಾ ಇದೆ. ಹಾಗಾದ್ರೆ ರನ್ಯಾ ರಾವ್ ಎಲ್ಲಿಗೆ ಹೋಗಬೇಕು ಅನ್ನೋದ್ರ ಬಗ್ಗೆ ತರುಣ್ ಏನಾದರೂ ಮಾಸ್ಟರ್ ಪ್ಲಾನ್ ಅನ್ನ ಮಾಡಿದ್ನ, ಮಾಹಿತಿಯನ್ನ ಕೊಟ್ಟಿದ್ದ? ಇದೆಲ್ಲವೂ ಕೂಡ ಇನ್ವೆಸ್ಟಿಗೇಷನ್ ಅಲ್ಲಿ ಹೊರಗೆ ಬರುತ್ತೆ. ಬೆಂಗಳೂರಿಗೆ ಬಂದ ಮೇಲೆ ಎಲ್ಲಿ ಅದನ್ನು ತಲುಪಿಸಬೇಕು ಅನ್ನೋದ್ರ ಬಗ್ಗೆ ಕೂಡ ಈ ತರುಣ್ ಮಾಹಿತಿಯನ್ನು ನೀಡ್ತಾ ಇದ್ದ ಅನ್ನೋದು ಸದ್ಯಕ್ಕಿರುವಂತಹ ಇನ್ಫಾರ್ಮೇಶನ್. ರನ್ಯಾಗೆ ಎಲ್ಲೂ ಲಿಂಕನ್ನು ಈ ತರುಣ್ ರಾಜ್ ಬಿಟ್ಟು ಕೊಟ್ಟಿಲ್ಲ ಅಂತ ಹೇಳಲಾಗ್ತಾ ಇದೆ. ಸೊ ಈಗ ತರುಣ್ ವಿಚಾರಣೆಯ ಸಂದರ್ಭದಲ್ಲಿ ಹಲವು ವ್ಯಕ್ತಿಗಳ ಹೆಸರು ಹೊರಗೆ ಬರ್ತಾ ಇದೆ. ತರುಣ್ ಹೇಳಿಕೆಯನ್ನು ಆಧರಿಸಿ DRI ತಂಡ ತನಿಖೆಯನ್ನು ಮುಂದುವರಿಸಿದೆ. ದುಬೈನಿಂದ ಚಿನ್ನ ಕಳ್ಳ ಸಾಗಾಟದಲ್ಲಿ ಸಿಕ್ಕಿಬಿದ್ದಿರುವ ನಟಿ ರನ್ಯಾ ರಾವ್ ಕೇಸ್ ಒಂದು ರೀತಿ ರೋಚಕ ತಿರುವುಗಳನ್ನು ಪಡೆದುಕೊಳ್ತಾ ಇದೆ. ಈ ಪ್ರಕರಣದಲ್ಲಿ ರನ್ಯಾ ರಾವ್ ಜೊತೆಗಿದ್ದ ತರುಣ್ ರಾಜ್ ಕಿಂಗ್ ಪಿನ್ ಅಂತ ಹೇಳಲಾಗ್ತಾ ಇದೆ. ಅಸಲಿಗೆ ಈ ತರುಣ್ ರಾಜ್ ಯಾರು? ಇದು ಬಹಳ ಇಂಟ್ರೆಸ್ಟಿಂಗ್ ವಿಚಾರ. ಬಟ್ ಇಲ್ಲಿ ತರುಣ್ ರಾಜೇ ಎಲ್ಲವನ್ನ ಕಂಟ್ರೋಲ್ ಮಾಡ್ತಿದ್ದ ಅಂತ ಕೂಡ ಹೇಳಲಾಗ್ತಾ ಇದೆ. ಆರೋಪಿ ತರುಣ್ ರಾಜ್ ಕರ್ನಾಟಕದಲ್ಲಿ ಒಂದು ರೀತಿ ಖಳನಾಯಕ. ಕಾರಣ ಈ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣ. ಕಂದಾಯ ಗುಪ್ತಚರ ನಿರ್ದೇಶನಾಲಯ DRI ತನಿಖೆಯ ವೇಳೆ ತರುಣ್ ರಾಜ್ನ ಸಿನಿಮಾ ರಹಸ್ಯಗಳು ಕೂಡ ರಿವೀಲ್ ಆಗಿದ್ದಾವೆ. ಅದನ್ನು ನಾವು ರಿಕಾಲ್ ಮಾಡ್ಕೋಬೇಕು. ತೆಲುಗು ಚಿತ್ರರಂಗದಲ್ಲಿ ಈತನ ಹೆಸರು ವಿರಾಟ್ ಕೊಂಡೂರು. ಇದರ ಒಂದಷ್ಟು ವಿಚಾರಗಳನ್ನು ನಾವು ನೋಡ್ತಾ ಹೋಗೋದಾದರೆ ನಮಗಿಲ್ಲಿ ತರುಣ್ ರಾಜ್ ಅಂತ ಈತ ಏನು ಪರಿಚಯ ಆಗಿದ್ದಾನೆ, ಈತ ತೆಲುಗು ಚಿತ್ರರಂಗದಲ್ಲಿ ವಿರಾಟ್ ಅನ್ನುವಂತಹ ಮಾಹಿತಿ ಕೂಡ ಇದೆ. ಇದೆಲ್ಲದರ ಜೊತೆಗೆ ನಾವು ಗಮನಿಸಬೇಕಾದ ಒಂದು ಅಂಶ ಅಂತ ಹೇಳಿದ್ರೆ ರನ್ಯಾಗೂ ಮತ್ತು ಈ ತರುಣ್ಗೂ ಏನು ಸಂಬಂಧ ಅಂತ. ರೈಟ್, ಸ್ನೇಹಿತರು ಅಂತ ಹೇಳಲಾಗ್ತಾ ಇದೆ. ರನ್ಯಾ ಆಪ್ತ ಸ್ನೇಹಿತ ತರುಣ್ ರಾಜ್ ಹೇಳಿದಂತೆ ಇಲ್ಲಿ ಕೊರಿಯರ್ ಕೆಲಸವನ್ನು ನಟಿ ರನ್ಯಾ ರಾವ್ ಮಾಡಿದ ಹಾಗೆ ಕಂಡು ಬರ್ತಾ ಇದೆ. ಹಾಗಾದರೆ ಈ ತರುಣ್ ಯಾರು? ತರುಣ್ ಅಸಲಿ ಹೆಸರು ನಿಜಕ್ಕೂ ತರುಣೇನಾ, ಅಥವಾ ಒಂದೊಂದು ಇಂಡಸ್ಟ್ರಿಯಲ್ಲಿ ಒಂದೊಂದು ರೀತಿಯ ಹೆಸರಾ? ಹೀಗೆ ಹಲವಾರು ಪ್ರಶ್ನೆಗಳು. ನಟಿ ರನ್ಯಾ ಆಪ್ತ ಸ್ನೇಹಿತ ತರುಣ್ ತೆಲುಗು ಚಿತ್ರರಂಗದಲ್ಲಿ ಸಕ್ರಿಯ. ತರುಣ್ ಪರಿಚಯಂ ಸೇರಿದಂತೆ 3ಕ್ಕೂ ಹೆಚ್ಚು ತೆಲುಗು ಸಿನಿಮಾಗಳಲ್ಲಿ ನಾಯಕ ನಟರಾಗಿ ಅಭಿನಯಿಸಿದ್ದಾನೆ. ತರುಣ್ ರಾಜ್ ಟಾಲಿವುಡ್ನಲ್ಲಿ ಎಲ್ಲರ ಜೊತೆ ವಿರಾಟ್ ಅಂತಲೇ ಗುರುತಿಸಿಕೊಂಡಿರೋದು. ನಟಿ ರನ್ಯಾ ರಾವ್ರಿಂದ ಅಕ್ರಮ ಚಿನ್ನ ಸಾಗಾಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ನೋಡಿ, ಯಾರಿಗೆ ಢವಢವ ಅಂತ ನೋಡೋದಾದ್ರೆ ಅದು ಏರ್ಪೋರ್ಟ್ ಅಧಿಕಾರಿಗಳಿಗೆ. ಈ ಹಿಂದೆ ಡ್ಯೂಟಿಯಲ್ಲಿದ್ದವರಿಗೆ ಕಂಟಕ ಸಾಧ್ಯತೆ. ಕಾರಣ ಕಸ್ಟಮ್ಸ್ ಅಧಿಕಾರಿಗಳು ಏನು ಮಾಡ್ತಿದ್ದಾರೆ ಅನ್ನೋದೇ ಮೊದಲಿಗೆ ಬಂದಂಥ ಪ್ರಶ್ನೆ. ಯಾವುದೇ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಿದ್ರು ಕೂಡ ಏರ್ಪೋರ್ಟಲ್ಲಿ ಬಿಗಿ ಮಾಡದೆ ಇಲ್ಲಿ ಚಿನ್ನ ಸಿಕ್ತು ಮತ್ತೊಂದು ಸಿಕ್ತು ಅಂತ ಹೇಳಿದ್ರೆ ಅದನ್ನು ಒಪ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಸೊ ಅಧಿಕಾರಿಗಳು ಹೆಂಗೆ ಕೆಲಸ ಮಾಡ್ತಿದ್ದಾರೆ ಅನ್ನೋದು ಬಹಳ ಮುಖ್ಯ. ರನ್ಯಾ ಟ್ರಾವೆಲ್ ಮಾಡಿದ್ದ ಆ ದಿನ ಕೆಲಸ ಮಾಡುತ್ತಿದ್ದವರಿಗೆ ಸಂಕಷ್ಟ. ರನ್ಯಾಳನ್ನು ಚೆಕ್ ಮಾಡಿರಲಿಲ್ವಾ? ಚೆಕ್ ಮಾಡೋದಕ್ಕೊಂದು ಪಕ್ಷ ಹೋಗಿದ್ರು ಕೂಡ ಆಕೆ ಏನಾದರೂ ಅಪೋಸ್ ಮಾಡಿದ್ರ, ಯಾರ ಕಡೆಯಿಂದಾದರೂ ಫೋನ್ ಮಾಡಿಸಿದ್ರ, ಹೀಗೆ ಎಲ್ಲ ಆಯಾಮದಲ್ಲೂ ಕೂಡ ತನಿಖೆ ಆಗಲೇಬೇಕು. ಇನ್ನು ಯಾರಾದರೂ ಇವರನ್ನು ಚೆಕ್ ಮಾಡದಂತೆ ನಿರ್ದೇಶನವನ್ನು ಕೊಟ್ಟಿದ್ರ? ನಾನು ಈಗಾಗಲೇ ಹೇಳಿದ ಹಾಗೆ
ಏರ್ಪೋರ್ಟಿಗೆ ಬಂದಾಗ ಆಕೆ ಹತ್ರ ಏನಿತ್ತು ಏನಿರಲ್ಲ ಗೊತ್ತಿರೋದಿಲ್ಲ. ಚೆಕ್ ಮಾಡೋಕ್ಕೆ ಹೋದಾಗ ಚೆಕ್ ಮಾಡೋದು ಬೇಡ ಅಂತ ಯಾರಾದರೂ ನಿರ್ದೇಶನ ಕೊಟ್ಟಿದ್ರೆ ಈ ಆಯಾಮದಲ್ಲೂ ತನಿಖೆ. ಏರ್ಪೋರ್ಟ್ ಟರ್ಮಿನಲ್ 2ರಲ್ಲಿ 2 ಗಂಟೆಗಳ ಕಾಲ ಪರಿಶೀಲನೆ. ಖುದ್ದು IAS ಅಧಿಕಾರಿ ಗೌರವ್ ಗುಪ್ತಾ, DIG ವಂಶಿ ಕೃಷ್ಣ ಪರಿಶೀಲನೆ. ಯಾಕಂದ್ರೆ ಕೇಸ್ ಹಂಗಿದೆ. ಭದ್ರತಾ ಅಧಿಕಾರಿ ಸಿಬ್ಬಂದಿಯಿಂದ ಹೇಳಿಕೆ ದಾಖಲು. ಇಮಿಗ್ರೇಷನ್ ಅಧಿಕಾರಿಗಳು, ಕಸ್ಟಮ್ಸ್ ಅಧಿಕಾರಿಗಳು, CRPF ಟೀಮ್, ಚೆಕ್ಕಿಂಗ್ ಟೀಮ್ನಿಂದ ಮಾಹಿತಿಯನ್ನು ಸಂಗ್ರಹಿಸಲಾಗ್ತಾ ಇದೆ. ಯಾರೇ ವಿದೇಶದಿಂದ ಬಂದರೂ ಇಮಿಗ್ರೇಷನ್, ಕಸ್ಟಮ್ಸ್, ಚೆಕ್ಕಿಂಗ್ ಕಡ್ಡಾಯ. ಸೆಕ್ಯೂರಿಟಿ ಚೆಕ್ ಆಗದೆ ಹೊರಗಡೆ ಹೋಗೋದಕ್ಕಾಗೋದಿಲ್ಲ. ಯಾವ ಅಧಿಕಾರಿ ಬಂದರೂ ಒಂದು ಪಕ್ಷ ಪ್ರೋಟೋಕಾಲ್ ಇದ್ದರೂ ಕೂಡ ಚೆಕ್ಕಿಂಗ್ ಅನಿವಾರ್ಯ. ಸೊ ಇಮಿಗ್ರೇಷನ್ ಅಧಿಕಾರಿಗಳಿಂದ ಗೌರವ್ ಗುಪ್ತಾ, DIG ವಂಶಿ ಕೃಷ್ಣಗೆ ಮಾಹಿತಿ ನೀಡಲಾಗಿದೆ. ಸೊ ಒಂದು ಪಕ್ಷ ಪ್ರೋಟೋಕಾಲ್ ಇತ್ತು ಅನ್ನೋದಾದರೆ ಪ್ರೋಟೋಕಾಲಲ್ಲಿ ಇದ್ದವರಿಗೆ ಯಾವ ರೀತಿ ವ್ಯವಸ್ಥೆಯನ್ನು ಕಲ್ಪಿಸಲಾಗಿರುತ್ತೆ ಈ ಬಗ್ಗೆ ಕೂಡ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ನೇರವಾಗಿ ಗ್ರೀನ್ ಚಾನಲ್ ಮೂಲಕ ಕರೆ ತರೋದಕ್ಕಾಗೋದಿಲ್ಲ. 2 ಲೇಯರ್ನಲ್ಲಿ ಚೆಕ್ಕಿಂಗ್ ಆಗಿಯೇ 3ನೇ ಲೇಯರ್ ಗ್ರೀನ್ ಚಾನಲ್ ಮೂಲಕ ಹೋಗಬೇಕಾಗತ್ತೆ. ಸೊ DIG ವಂಶಿ ಕೃಷ್ಣ ಇವರು ಬಸವರಾಜು ಅವರ ವಿಚಾರಣೆಯನ್ನು ನಡೆಸಿದ್ದಾರೆ. ಮೊದಲಿನಿಂದಲೂ ರಮ್ಯಾ ಪರಿಚಯವೆಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಬಸವರಾಜು. ನೋಡಿ, ಇದು ಬಹಳ ಮುಖ್ಯವಾದಂತಹ ಆಯಾಮ. ಯಾಕಂದರೆ ಆ ಪ್ರಮಾಣದ KG-ಗಟ್ಟಲೆ ಚಿನ್ನ ಏರ್ಪೋರ್ಟಿಂದನೇ ಭಾರತಕ್ಕೆ ಎಂಟ್ರಿ ಕೊಡುತ್ತೆ. ನಿಜಕ್ಕೂ ಕೂಡ ಆಶ್ಚರ್ಯ ಆಗುತ್ತೆ. ಕಸ್ಟಮ್ಸ್ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ, ಇಮಿಗ್ರೇಷನ್ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ, ಸೆಕ್ಯೂರಿಟಿ ಚೆಕ್ಕಿಂಗ್ ಅನ್ನೋದಾಗಬೇಕು, CRPF ಟೀಮ್ ಇರುತ್ತೆ. ಅಷ್ಟು ಸುಲಭದಲ್ಲಿ ಬರೋದಕ್ಕೆ ಸಾಧ್ಯ ಇರೋದಿಲ್ಲ. ಸೊ ಅಧಿಕಾರಿಗಳ ವೈಫಲ್ಯತೆ ಇರ್ಬೋದು ಅಥವಾ ಅಧಿಕಾರಿಗಳ ನಡೆಯಲ್ಲಿ ಒಂದಷ್ಟು ಅನುಮಾನವನ್ನು ಸೃಷ್ಟಿಸುತ್ತೆ. ಸೊ ಹಾಗಾಗಿ ಎಲ್ಲ ಆಯಾಮದಲ್ಲೂ ಕೂಡ ತನಿಖೆ ಮುಂದುವರೆದಿದೆ. ಸೊ ಮೊದಲನೇದಾಗಿ ಈ ಪ್ರಕರಣದಲ್ಲಿ ನಾವು ಗಮನಿಸಬೇಕಾದ ಅಂಶ, ಹೊರದೇಶದಿಂದ ಇಲ್ಲಿಗೆ ರವಾನೆ ಆಗ್ತಿರುವಂತಹ ಚಿನ್ನದ ಕಳ್ಳ ಸಾಗಣೆ. 2ನೇ ವಿಚಾರ, ಇದರಲ್ಲಿ ಭಾಗಿಯಾಗಿರುವಂತಹವರು ಯಾರು ಅನ್ನೋದು. ಅದರಲ್ಲಿ ನಟಿ ಹೆಸರು ಕೇಳಿಬಂದಿದೆ. ಆಕೆ ಯಾರು ಅಂತ ಹೇಳಿದ್ರೆ ಪೊಲೀಸ್ ಅಧಿಕಾರಿಯ ಮಗಳು. ಇದೆಲ್ಲದರ ನಡುವೆ ಈ ಚಿನ್ನವನ್ನು ತರೋದಕ್ಕೆ ಮಾಸ್ಟರ್ ಪ್ಲ್ಯಾನ್ ಯಾರು ಮಾಡಿದ್ದು ಅನ್ನೋದಾದರೆ ಈಕೆಯ ಸ್ನೇಹಿತ ತರುಣ್ ರಾಜ್. ಮತ್ತು ಏರ್ಪೋರ್ಟಲ್ಲಿ ಬರ್ತಾರೆ ಅಂದ ಸಂದರ್ಭದಲ್ಲಿ ಅಲ್ಲಿ ಯಾವ ರೀತಿಯ ಚೆಕ್ಕಿಂಗ್ ಇತ್ತು, ಪ್ರೋಟೋಕಾಲ್ ಇದ್ದವರು ಕೂಡ ಬರಬೇಕು ಅನ್ನೋದಾದರೆ ಯಾವ ರೀತಿಯ ವ್ಯವಸ್ಥೆ, ಇದೆಲ್ಲವನ್ನ ಈ ಪ್ರಕರಣದಲ್ಲಿ ಗಮನಿಸಿ ಸೂಕ್ತ ರೀತಿಯ ತನಿಖೆಯನ್ನು ಇಲಾಖೆ ಮುಂದುವರೆಸಿದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.